ಆತ್ಮೀಯ ವಿದ್ಯಾರ್ಥಿಗಳೇ, ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಮುಖವಾದಂಥ ಟಾಪಿಕನ್ನು ನಿಮಗೆ ಇವತ್ತು ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಲಾಗ್ತದೆ. ಆ ಟಾಪಿಕ್ ಯಾವಂತಂದ್ರೆ ಸಾಂಪ್ರದಾಯಿಕ ಪಂಥದ ಉದ್ಯೋಗ ಸಿದ್ಧಾಂತ ಅಂಥೇಳಿ, ಕ್ಲಾಸಿಕಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಅಂಥೇಳಿ. ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮಹತ್ವವಾದಂಥ ಒಂದು ಟಾಪಿಕ್ ಆಗಿರೋದ್ರಿಂದ ಈ ಟಾಪಿಕ್ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾನೆ. ಪ್ರಾರಂಭದಲ್ಲಿ ಪೀಠಿಕೆಯನ್ನು ಗಮನಿಸೋಣ. ಈ ಸಂಪ್ರದಾಯ ಪಂಥ ಕ್ಲಾಸಿಕಲ್ ಅಂತ ನಾವೇನು ಕರಿತೇವಲ್ಲ, ಈ ಕ್ಲಾಸಿಕಲ್ ಅಥವಾ ಈ ಸಂಪ್ರದಾಯ ಪಂಥ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿರುವಂಥ ಕೀರ್ತಿ ಕಾರ್ಲ್ ಮಾರ್ಕ್ಸ್ ಅವರಿಗೆ ಸಲ್ಲುತ್ತದೆ. ಯಾರು? ಕಾರ್ಲ್ ಮಾರ್ಕ್ಸು. ಇವರು ಈ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡ್ತಾರೆ. ಅದಾದಮೇಲೆ ಸಂಪ್ರದಾಯ ಪಂಥದ ಆರ್ಥಿಕ ಚಿಂತನೆ ಬೆಳವಣಿಗೆಯಾಗಿದ್ದು 18ನೇ ಶತಮಾನ ಮತ್ತು 19ನೇ ಶತಮಾನದಲ್ಲಿ ಬೆಳವಣಿಗೆಯನ್ನು ಸಾಧಿಸುತ್ತದೆ. ಮತ್ತು ಈ ಪಂಥದ ಪ್ರಮುಖ ಆರ್ಥಿಕ ತಜ್ಞರು ಯಾರಂತಂದ್ರೆ, ಒಬ್ಬರು ಆಡಮ್ ಸ್ಮಿತ್ತು ಸಾಂಪ್ರದಾಯ ಪಂಥದ ಪ್ರಮುಖ ಆರ್ಥಿಕ ತಜ್ಞರು, ಡೇವಿಡ್ ರಿಕಾರ್ಡೋ ಮತ್ತೊಬ್ಬ ಆರ್ಥಿಕ ತಜ್ಞ, JB ಶೇರ್ ಮತ್ತೊಬ್ಬ ಆರ್ಥಿಕ ತಜ್ಞ, ಆಮೇಲೆ JS ಮಿಲ್ ಅಂತೇಳಿ ಇವರು ಕೂಡ ಪ್ರಮುಖವಾದಂಥ ಆರ್ಥಿಕ ತಜ್ಞರು, ಆಮೇಲೆ ACPಗೂ ಆಗ್ಬೋದು. ಇವರು ಈ ಸಾಂಪ್ರದಾಯಿಕ ಪಂಥದ ಪ್ರಮುಖವಾದಂಥ ಅರ್ಥಶಾಸ್ತ್ರಜ್ಞರು ಆಗಿದ್ದಾರೆ. ಈ ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರ ಏನದಾಗಲ್ಲ, ತಮ್ಮ ಆಲೋಚನೆಗಳನ್ನು ಸ್ವತಂತ್ರ ಮಾರುಕಟ್ಟೆ ವ್ಯವಸ್ಥೆ, ಅದಕ್ಕೆ ನಾವು ಲಾರೆನ್ಸ್ ಫೇರ್ ಅಂತ ಕರಿತೀವಿ, ಮತ್ತು ಸರ್ಕಾರದ ಹಸ್ತಕ್ಷೇಪವನ್ನು, ಕನಿಷ್ಠ ಹಸ್ತಕ್ಷೇಪವನ್ನು ಒತ್ತಿ ಹೇಳೋದರ ಮೂಲಕ ಆರ್ಥಿಕ ವ್ಯವಸ್ಥೆಯಲ್ಲಿ ಸದಾಕಾಲ ಪೂರ್ಣೋದ್ಯೋಗ ಇರ್ತದೆ ಎಂಬ ಒಂದು ಅಡಿಪಾಯದ ಮೇಲೆ ಈ ಸಾಂಪ್ರದಾಯಿಕ ಪಂಥದ ಉದ್ಯೋಗ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಂಥ ಕೆಲಸವನ್ನು ಇಲ್ಲಿ ಅರ್ಥಶಾಸ್ತ್ರದಲ್ಲಿ ಮಾಡಲಾಗ್ತದೆ. ಅದು ಏನೆಂಬುದನ್ನು ಮುಂದಿನ ಸ್ಲೈಡಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರ ಪ್ರಕಾರ ಇಲ್ಲಿ ನೋಡಿ, ಒಂದು ರಾಷ್ಟ್ರದ ಅರ್ಥವ್ಯವಸ್ಥೆಯು ಸಾಮಾನ್ಯವಾಗಿ ಪೂರ್ಣೋದ್ಯೋಗದ ಸ್ಥಿತಿಯಲ್ಲಿ ಕಂಡುಬರ್ತದೆ. ಪೂರ್ಣೋದ್ಯೋಗ ಅಂತಂದ್ರೆ ಏನು ಆರ್ಥಿಕತೆಯಲ್ಲಿ ಏನು ಸಂಪನ್ಮೂಲಗಳು ಇರ್ತಾವಲ್ಲ, ಆ ಎಲ್ಲ ಸಂಪನ್ಮೂಲಗಳು ಬಳಕೆಯಲ್ಲಿರುವಂಥ ಒಂದು ಸ್ಥಿತಿಗೆ ನಾವು ಪೂರ್ಣೋದ್ಯೋಗ ಸನ್ನಿವೇಶ ಅಂತೇಳಿ ಕರಿತೀವಿ. ಅಂದರೆ ಎಲ್ಲ ಸಂಪನ್ಮೂಲಗಳು ಒಂದು ಆರ್ಥಿಕ ಚಟುವಟಿಕೆಯಲ್ಲಿ ಭಾಗಿಯಾಗಿರ್ತವೆ. ಹಾಗೆ ಭಾಗಿಯಾಗಿರುವುದಕ್ಕೆ ಆರ್ಥಿಕತೆಯಲ್ಲಿ ಪೂರ್ಣೋದ್ಯೋಗ ಅಂತೇಳಿ ಕರಿತೀವಿ. ಹೀಗಾಗಿ ಈ ಸಂಪ್ರದಾಯ ಅರ್ಥಶಾಸ್ತ್ರಜ್ಞರ ಪ್ರಕಾರ ಅರ್ಥವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿ ಪೂರ್ಣೋದ್ಯೋಗ ಇರ್ತದೆ. ಆ ಪೂರ್ಣೋದ್ಯೋಗ ಸ್ಥಿತಿಯಲ್ಲಿದ್ದಾಗ ಅರ್ಥವ್ಯವಸ್ಥೆಯು ಸಮತೋಲನ ಸ್ಥಿತಿಯಲ್ಲಿದ್ದು ಗರಿಷ್ಠ ಮಟ್ಟದ ವರಮಾನ ಅಥವಾ ಆದಾಯ ಮತ್ತು ಉತ್ಪನ್ನವನ್ನು ಹೊಂದಿರುತ್ತದೆ ಎಂಬುದು ಸಾಂಪ್ರದಾಯ ಪಂಥದ ಒಂದು ಅಭಿಮತವಾಗಿದೆ. ಈ ಒಂದು ಹಂತದಲ್ಲಿ ಆರ್ಥಿಕತೆಯಲ್ಲಿ ಮಿತಿಮೀರಿದ ಉತ್ಪಾದನೆ ಮತ್ತು ಅದರ ಪರಿಣಾಮವಾಗಿ ನಿರುದ್ಯೋಗವಾಗಲಿ ಉಂಟಾಗುವುದಿಲ್ಲ ಎಂಬುದು ಸಾಂಪ್ರದಾಯಿಕ ಪಂಥದ ಒಂದು ಅಭಿಪ್ರಾಯ. ಏನು ಪೂರ್ಣೋದ್ಯೋಗ ಏನಿರುತ್ತಲ್ಲ, ಇದ್ದಂಥ ಸಮಯದಲ್ಲಿ ಆರ್ಥಿಕತೆಯಲ್ಲಿ ಮಿತಿಮೀರಿಯಾಗಿ ಉತ್ಪಾದನೆ ಆಗುವುದಿಲ್ಲ. ಅದಷ್ಟೇ ಅಲ್ಲದೆ ಆರ್ಥಿಕತೆಯಲ್ಲಿ ನಿರುದ್ಯೋಗ ಉಂಟಾಗುವುದಿಲ್ಲ ಅಥವಾ ಸಂಭವಿಸುವುದಿಲ್ಲ ಎಂಬುದು ಸಾಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯ ಆಗಿದೆ. ಒಂದು ವೇಳೆ ಏನಾದರೂ ಕೆಲವು ಆಕಸ್ಮಿಕವಾದಂಥ ತಾಂತ್ರಿಕ ಬದಲಾವಣೆಯಿಂದ ಏನಾದರೂ ನಿರುದ್ಯೋಗ ಸಂಭವಿಸಿದರೆ ಅದು ಕೂಡ ಕೇವಲ ತಾತ್ಕಾಲಿಕವಾಗಿ ನಿರುದ್ಯೋಗ ಸಂಭವಿಸುತ್ತದೆ ಎಂಬುದು ಸಾಂಪ್ರದಾಯಿಕ ಪಂಥದ ಒಂದು ಅಭಿಮತ. ಒಂದು ಕಂಟಿನ್ಯೂಸ್ ಆಗಿ ಪೂರ್ಣೋದ್ಯೋಗ ಇರ್ತದೆ, ಆಕಸ್ಮಿಕವಾಗಿ ಏನಾದರೂ ತಾಂತ್ರಿಕ ಒಂದು ಬದಲಾವಣೆಯಿಂದ ನಿರುದ್ಯೋಗ ಸಂಭವಿಸಿದ್ರೆ ಆ ನಿರುದ್ಯೋಗ ತಾತ್ಕಾಲಿಕವಾಗಿ ಮತ್ತೆ ವಾಪಸ್ ಏನಾಗ್ತದೆ, ಪೂರ್ಣೋದ್ಯೋಗವನ್ನು ಪಡೆದುಕೊಳ್ಳುತ್ತದೆ ಎಂಬ ಆಧಾರದ ಮೇಲೆ ಈ ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರು ತಮ್ಮ ಉದ್ಯೋಗ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಈ ಸಾಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತವನ್ನು ನಾವು ಪೂರ್ಣೋದ್ಯೋಗ ಸಮತೋಲನ ಸಿದ್ಧಾಂತ ಅಂತೇಳಿ ಕರೆಯುವಂಥ ಕೆಲಸವನ್ನು ಮಾಡ್ತೀವಿ. ಏನೋ ಫುಲ್ ಎಂಪ್ಲಾಯ್ಮೆಂಟ್ ಇಕ್ವಿಲಿಬ್ರಿಯಂ ಥಿಯರಿ ಅಂತೇಳಿ ಈ ಸಾಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತವನ್ನು ಕರೆಯುವಂಥ ಪ್ರಯತ್ನವನ್ನು ಮಾಡಲಾಗ್ತದೆ. ಇಷ್ಟು ಪೀಠಿಕೆಯಲ್ಲಿ ನೀವೇ ಮಾಡಬೇಕು, ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಗಮನಿಸಬೇಕು. ಏನು ಸಾಂಪ್ರದಾಯಿಕ ಪಂಥದ ಉದ್ಯೋಗ ಸಿದ್ಧಾಂತದ ಪ್ರಮುಖ ಸಾರಾಂಶ, ಆರ್ಥಿಕತೆಯಲ್ಲಿ ಸದಾಕಾಲ ಪೂರ್ಣೋದ್ಯೋಗ ಇರುತ್ತದೆ,
ಒಂದು ವೇಳೆ ಏನಾದರೂ ನಿರುದ್ಯೋಗ ಸಂಭವಿಸಿದರೆ ಅದು ಕೇವಲ ತಾತ್ಕಾಲಿಕವಾಗಿ ಸಂಭವಿಸುತ್ತದೆ ಎಂಬುದನ್ನು ವಿದ್ಯಾರ್ಥಿಗಳು ತಿಳಿದುಕೊಳ್ಬೇಕು. ಇನ್ನು ಈ ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರ ಉದ್ಯೋಗ ಸಿದ್ಧಾಂತದ ಕಲ್ಪನೆಗಳೇನು ಎಂಬುದನ್ನು ನಾವಿಲ್ಲಿ ಸ್ಪಷ್ಟವಾಗಿ ತಿಳಿದುಕೊಂಡಾಗ ಮಾತ್ರ ಈ ಸಿದ್ಧಾಂತವನ್ನು ಸುಲಭವಾಗಿ ಪರೀಕ್ಷೆಯಲ್ಲಿ ಬರೀಬಹುದು. ಮೊದಲನೇ ಕಲ್ಪನೆ, ಆರ್ಥಿಕತೆಯಲ್ಲಿ ಸದಾಕಾಲ ಪೂರ್ಣೋದ್ಯೋಗ ಇರುತ್ತದೆ ಎಂಬ ಕಲ್ಪನೆಯನ್ನು ಇಟ್ಟುಕೊಂಡು ಈ ಸಿದ್ಧಾಂತವನ್ನು ರಚನೆಯ ಮಾಡಲಾಗಿದೆ. ಒಂದು ವೇಳೆ ಏನಾದರೂ ನಿರುದ್ಯೋಗ ಉಂಟಾತಂತಂದ್ರೆ ಅದು ಕೇವಲ ತಾತ್ಕಾಲಿಕವಾಗಿದ್ದು ಆ ನಿರುದ್ಯೋಗವನ್ನು ವೇತನ ದರವನ್ನು ಕಡಿಮೆ ಮಾಡುವುದರ ಮೂಲಕ ಆ ಸಮಸ್ಯೆಯನ್ನು ನಿವಾರಣೆ ಮಾಡಬಹುದು ಎಂಬ ಕಲ್ಪನೆಯನ್ನು ಇಟ್ಟುಕೊಂಡಿದೆ. ಎರಡನೇ ಕಲ್ಪನೆ, ವೇತನ ಮತ್ತು ಬೆಲೆಗಳ ನಮ್ಯತೆಯನ್ನು ನಾವಿಲ್ಲಿ ಕಾಣಬಹುದು ಎಂಬುದು ಎರಡನೇ ಒಂದು ಕಲ್ಪನೆ ಆಗಿದೆ. ಇಲ್ಲಿ ನೋಡ್ರಿ, ಏನಾದರೂ ಕಾರ್ಮಿಕ ಪೂರೈಕೆ ಹೆಚ್ಚಿಗೆ ಇತ್ತಂತಂದ್ರೆ ವೇತನ ದರ ಕಡಿಮೆಯಾಗುತ್ತದೆ. ಅದಕ್ಕೆ ಅಪೋಸಿಟಾಗಿ ಬೇಡಿಕೆ ಹೆಚ್ಚಾದರೆ ವೇತನ ಮತ್ತು ಬೆಲೆಗಳು ಕೂಡ ಹೆಚ್ಚಳವಾಗ್ತವೆ. ಇದರ ಮೂಲಕ ಮಾರುಕಟ್ಟೆಯಲ್ಲಿ ಸಮತೋಲನ ಏರ್ಪಡುತ್ತದೆ ಎಂಬುದು ಈ ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತದ ಎರಡನೆಯ ಕಲ್ಪನೆ ಆಗಿದೆ. ಜೆಬಿಸೆರವರ ಮಾರುಕಟ್ಟೆ ನಿಯಮ ಚಲಾವಣೆಯಲ್ಲಿ ಇರುತ್ತದೆ ಎಂಬ ಕಲ್ಪನೆ ಆಗಿದೆ. ಜೆಬಿಸೆರವರ ಮಾರುಕಟ್ಟೆ ನಿಯಮ ಅಂತಂದ್ರೆ ಪೂರೈಕೆಯು ತನ್ನದೇ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತದೆ ಎಂಬುದು ಈ ನಿಯಮದ ಒಂದು ಸಾರಾಂಶ ಆಗಿದೆ. ಈ ಒಂದು ಟಾಪಿಕ್ ಬಗ್ಗೆ ನಿಮಗೆ ಸ್ಪೆಸಿಫಿಕ್ಕಾಗಿ ಒಂದು ವಿಡಿಯೋನ ಮಾಡಿ ಹಾಕಲಾಗಿದೆ. ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಒಂದು ಪ್ಲೇಲಿಸ್ಟ್ ಒಳಗೈತಿ, ಅಲ್ಲಿ ಹೋದ್ರೆ ಈ ಜೆಬಿಸೆರವರ ಮಾರುಕಟ್ಟೆ ನಿಯಮದ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಲಭ್ಯ ಆಗ್ತದೆ. ನಾಲ್ಕನೇ ಕಲ್ಪನೆ, ಉಳಿತಾಯ ಮತ್ತು ಹೂಡಿಕೆಯು ಸಮನಾಗಿರುತ್ತದೆ ಎಂಬುದು ನಾಲ್ಕನೆಯ ಕಲ್ಪನೆಯಾಗಿದೆ. ಬಡ್ಡಿ ದರ ಏನಾದರೂ ಹೆಚ್ಚಿಗೆ ಆತಂತಂದ್ರೆ ಉಳಿತಾಯ ಹೆಚ್ಚಳವಾಗುವಂಥ ಸಂಭವ ಇರ್ತದೆ ಮತ್ತು ಬಡ್ಡಿ ದರ ಕಡಿಮೆ ಆದರೆ ಹೂಡಿಕೆ ಹೆಚ್ಚಳವಾಗುವುದರ ಮೂಲಕ ಆರ್ಥಿಕತೆಯಲ್ಲಿ ಇವೆರಡೂ ಏನಿರ್ತವೆ ಸಮನಾಗಿರುತ್ತವೆ ಎಂಬುದು ನಾಲ್ಕನೆಯ ಕಲ್ಪನೆ ಆಗಿದೆ. ಪರಿಪೂರ್ಣ ಪೈಪೋಟಿ ಆರ್ಥಿಕತೆ ಅಸ್ತಿತ್ವದಲ್ಲಿ ಕಂಡುಬರುತ್ತದೆ ಎಂಬುದು ಐದನೆಯ ಕಲ್ಪನೆ. ಇನ್ನು ಯಾವುದೇ ಕಾರಣಕ್ಕೂ ಆರ್ಥಿಕ ಚಟುವಟಿಕೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರುವುದಿಲ್ಲ, ಅದು ತಾಟಸ್ಥ್ಯ ನೀತಿಯನ್ನು ಅನುಸರಿಸುತ್ತದೆ ಎಂಬುದು ಆರನೆಯ ಕಲ್ಪನೆ ಆಗಿದೆ. ಇನ್ನು ಆರ್ಥಿಕತೆಯಲ್ಲಿ ಎರಡು ದೇಶಗಳ ಮಧ್ಯೆ ಏನು ವ್ಯಾಪಾರ ಇರುತ್ತಲ್ಲ ಅದು ಮುಕ್ತ ವ್ಯಾಪಾರ ಇರುತ್ತದೆ ಎಂಬುದು ಏಳನೆಯ ಕಲ್ಪನೆ. 8, ಹಣದ ಪೂರೈಕೆಯು ಯಾವಾಗಲೂ ಸ್ಥಿರವಾಗಿರುತ್ತದೆ ಎಂಬ ಕಲ್ಪನೆಯನ್ನು ಇಟ್ಟುಕೊಂಡು ಈ ಸಿದ್ಧಾಂತವನ್ನು ರಚನೆಯನ್ನು ಮಾಡಲಾಗಿದೆ. ಇಲ್ಲಿ ನೋಡ್ರಿ, ಈ ಸಿದ್ಧಾಂತ ನಮಗೆ ಸಂಪೂರ್ಣವಾಗಿ ಅರ್ಥ ಆಗಬೇಕಂತಂದ್ರೆ ಉಳಿತಾಯ ಮತ್ತು ಹೂಡಿಕೆ ಬಗ್ಗೆ ಅಥವಾ ಹೂಡಿಕೆಯ ಬಗ್ಗೆ ನಾವು ಅಧ್ಯಯನವನ್ನು ಮಾಡಬೇಕು. ಯಾಕಂದರೆ ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತದಲ್ಲಿ ಈ ಉಳಿತಾಯ ಮತ್ತು ಹೂಡಿಕೆ ಎರಡೂ ಕೂಡ ಸಮನಾಗಿರುತ್ತವೆ ಎಂಬ ಕಲ್ಪನೆಯನ್ನು ನಾವು ಅಧ್ಯಯನವನ್ನು ಮಾಡಿದ್ದೇವೆ. ಇವೆರಡೂ ಸಮನಾಗುವುದರ ಮೂಲಕ ಆರ್ಥಿಕತೆಯಲ್ಲಿ ಪೂರ್ಣೋದ್ಯೋಗವನ್ನು ಹೇಗೆ ಸಾಧಿಸಬಹುದು ಎಂಬ ಮಾಹಿತಿಯನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡೋಣ. ಇಲ್ಲಿ ನೋಡಿ, ಉಳಿತಾಯ ಮತ್ತು ಹೂಡಿಕೆಗಳು ಎರಡು ಮಾನ್ಯತೆಯನ್ನು ಬಡ್ಡಿ ದರ ಕಾಯ್ದುಕೊಳ್ತದೆ. ಉಳಿತಾಯ ಆಗ್ಬೋದು ಮತ್ತು ಆ ಹೂಡಿಕೆಗಳಾಗ್ಬೋದು, ಅವು ಎರಡುಗಳನ್ನು ನಿರ್ಧಾರ ಮಾಡುವಂಥ ಕೆಲಸವನ್ನು ಯಾವುದು ಮಾಡ್ತದೆ, ಈ ಬಡ್ಡಿ ದರ ಅವುಗಳನ್ನು ನಿರ್ಧರಿಸುವಂಥ ಕೆಲಸವನ್ನು ಮಾಡುತ್ತದೆ. ಅದು ಹೇಗೆ ಅಂತಂದ್ರೆ ಇಲ್ಲಿ ನೋಡ್ರಿ, ಉಳಿತಾಯವು ಬಡ್ಡಿ ದರದೊಂದಿಗೆ ನೇರವಾದ ಸಂಬಂಧವನ್ನು ಹೊಂದಿರುತ್ತದೆ. ಏನ್ರಿ, ಉಳಿತಾಯ ಬಡ್ಡಿ ದರದೊಂದಿಗೆ ನೇರವಾದ ಸಂಬಂಧವನ್ನು, ಅದಕ್ಕೆ ನಾವು ಧನಾತ್ಮಕ ಸಂಬಂಧ ಅಂತೇಳಿ ಕರಿತೀವಿ. ಇನ್ನು ಹೂಡಿಕೆ ಬಡ್ಡಿ ದರದೊಂದಿಗೆ ವಿರುದ್ಧವಾದ ಸಂಬಂಧವನ್ನು ಹೊಂದಿರುತ್ತದೆ, ಅದಕ್ಕೆ ನಾವು ಋಣಾತ್ಮಕ ಸಂಬಂಧ ಅಂತ ಕರಿತೀವಿ. ಏನ್ರಿ, ಉಳಿತಾಯ ಬಡ್ಡಿ ದರದೊಂದಿಗೆ ನೇರವಾದ ಸಂಬಂಧವನ್ನು, ಹೂಡಿಕೆ ಬಡ್ಡಿ ದರದೊಂದಿಗೆ ವಿರುದ್ಧವಾದಂಥ ಸಂಬಂಧವನ್ನು ಹೊಂದಿರ್ತದೆ. ಹೇಗೆ ಅಂತಂದ್ರೆ, ಈಗ ಬೈ ಚಾನ್ಸ್ ಆಗಿ ಏನಾದರೂ ಬಡ್ಡಿ ದರ ಹೆಚ್ಚಳವಾತಂತಂದ್ರೆ, ಇಲ್ಲಿ ನೋಡಿರಿ, ಬಡ್ಡಿ ದರ ಹೆಚ್ಚಳ ಆತಂತಂದ್ರೆ ಉಳಿತಾಯದ ಪ್ರಮಾಣವು ಕೂಡ ಹೆಚ್ಚಾಗುತ್ತದೆ. ಯಾಕಂತಂದ್ರೆ ಬಡ್ಡಿ ದರ ಹೆಚ್ಚಿಗೆ ಆತಂತಂದ್ರೆ ನಾವು ಸಾಲ ಕೊಟ್ಟಾಗ ಹೆಚ್ಚಿನ ಒಂದು ಲಾಭವನ್ನು ಪಡಿಬೋದು. ಈಗ
ಆ ಬಡ್ಡಿ ದರ ಹೆಚ್ಚಳವಾದಾಗ ಸಾಲವನ್ನು ನೀಡುವಂಥ ಉದ್ದೇಶದಿಂದ ಅಥವಾ ಲಾಭವನ್ನು ಪಡೆಯುವಂಥ ಉದ್ದೇಶದಿಂದ ನಾವೇನು ಮಾಡ್ತೀವಿ, ಹೆಚ್ಚಿನ ಹಣವನ್ನು ಉಳಿತಾಯ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಹೀಗಾಗಿ ಬಡ್ಡಿ ದರ ಹೆಚ್ಚಳ ಆತಂತಂದ್ರೆ ಸರ್ವೇ ಸಾಮಾನ್ಯವಾಗಿ ಉಳಿತಾಯದ ಪ್ರಮಾಣ ಹೆಚ್ಚಳ ಆಗ್ತದೆ. ಇನ್ನು ಬಡ್ಡಿ ದರ ಕಡಿಮೆ ಆತಂತಂದ್ರೆ ಉಳಿತಾಯದ ಪ್ರಮಾಣವು ಕೂಡ ಕಡಿಮೆ ಆಗುತ್ತದೆ. ಯಾಕೆ ಕಡಿಮೆ ಆಗ್ತದೆ? ಬಡ್ಡಿ ದರ ಕಡಿಮೆ ಆತಂತಂದ್ರೆ ನಾವು ಮತ್ತೊಬ್ಬ ವ್ಯಕ್ತಿಗಳಿಗೆ ಸಾಲ ಕೊಟ್ಟಾಗ ನಮಗೆ ಸಿಗುವಂಥ ಲಾಭದ ಪ್ರಮಾಣ ಕಡಿಮೆ ಆಗ್ತದೆ. ಹೀಗಾಗಿ ನಮಗೆ ಸಿಗುವಂಥ ಲಾಭದ ಪ್ರಮಾಣ ಕಡಿಮೆ ಆದಾಗ ನಾವು ಕಡಿಮೆ ಪ್ರಮಾಣದಲ್ಲಿ ಏನು ಮಾಡ್ತೀವಿ, ಹಣವನ್ನು ಉಳಿತಾಯ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಹೀಗಾಗಿ ಬಡ್ಡಿ ದರ ಮತ್ತು ಉಳಿತಾಯದ ನಡುವೆ ಎಂಥ ಸಂಬಂಧ ಇದೆ? ನೇರವಾದ ಸಂಬಂಧ ಇದೆ. ಬಡ್ಡಿ ದರ ಹೆಚ್ಚಿಗೆ ಆದರೆ ಉಳಿತಾಯ ಹೆಚ್ಚಳವಾಗ್ತದೆ, ಬಡ್ಡಿ ದರ ಕಡಿಮೆ ಆತಂದ್ರೆ ಉಳಿತಾಯದ ಪ್ರಮಾಣ ಕಡಿಮೆ ಆಗುವಂಥ ಸಂಭವ ಇರ್ತದೆ. ಇದು ಒಂದಾಯಿತು. ಇನ್ನು ಬಡ್ಡಿ ದರ ಹೆಚ್ಚಳವಾದಂತೆ ಹೂಡಿಕೆಯು ಕಡಿಮೆ ಆಗುತ್ತದೆ. ನೋಡಿರಿ, ಬಡ್ಡಿ ದರ ಹೆಚ್ಚಿಗೆ ಆತಂತಂದ್ರೆ ಹೂಡಿಕೆ ಏನಾಗ್ತದೆ? ಕಡಿಮೆ ಆಗ್ತದೆ. ಯಾಕಂತಂದ್ರೆ ಬಡ್ಡಿ ದರ ಹೆಚ್ಚಳವಾದಾಗ ನಾವು ಹಣವನ್ನು ಹೂಡಿಕೆ ಮಾಡುವುದರ ಬದಲು ಉಳಿತಾಯ ಮಾಡ್ಕೊಂಡು ನಾವು ಸಾಲ ಕೊಡ್ತೀವಿ ನೋಡಿ. ಯಾಕೆ? ಆ ಬಡ್ಡಿ ದರ ಹೆಚ್ಚಿಗೆ ಇದ್ದಾಗ ನಮಗೆ ಹೂಡಿಕೆಗಿಂತ ಮತ್ತೊಬ್ಬ ವ್ಯಕ್ತಿಗೆ ಸಾಲ ಕೊಟ್ಟಾಗ ಹೆಚ್ಚಿನ ಲಾಭವನ್ನು ಪಡಿಬೋದು. ಹೀಗಾಗಿ ಬಡ್ಡಿ ದರ ಹೆಚ್ಚಿಗೆ ಇತ್ತಂತಂದ್ರೆ ಹೂಡಿಕೆ ಮಾಡುವುದರ ಬದಲು ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನು ಉಳಿತಾಯ ಮಾಡುವುದರಿಂದ ಬಡ್ಡಿ ದರ ಹೆಚ್ಚಳಗೊಂಡಾಗ ಹೂಡಿಕೆ ಪ್ರಮಾಣ ಕಡಿಮೆಯಾಗಿ ಕಂಡು ಬರ್ತದೆ. ಅದಕ್ಕೆ ಅಪೋಸಿಟ್ ಆಗಿ ಬಡ್ಡಿ ದರ ಏನಾದರೂ ಕಡಿಮೆ ಇತ್ತಂದ್ರೆ ಆವಾಗ ಹೂಡಿಕೆ ಪ್ರಮಾಣ ಹೆಚ್ಚಳವಾಗುತ್ತದೆ. ಯಾಕಂತಂದ್ರೆ ಬಡ್ಡಿ ದರ ಕಡಿಮೆ ಇದ್ದಾಗ ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನು ಉಳಿತಾಯ ಮಾಡುವುದರ ಬದಲು ಆ ಹಣವನ್ನು ನಾವೇನು ಮಾಡ್ತೀವಿ, ಆ ಹೂಡಿಕೆಯಾಗಿ ಮಾಡುವುದರ ಮೂಲಕ ಅಥವಾ ಹೂಡಿಕೆಯನ್ನು ಮಾಡುವುದರ ಮೂಲಕ ಹೆಚ್ಚಿನ ಒಂದು ಲಾಭವನ್ನು ಗಳಿಸಲು ಇಲ್ಲಿ ಅವಕಾಶ ಇರ್ತದೆ. ಹೀಗಾಗಿ ಈ ಬಡ್ಡಿ ದರ ಮತ್ತು ಉಳಿತಾಯದ ನಡುವೆ ಎಂಥ ಸಂಬಂಧ? ವಿರುದ್ಧವಾದ ಸಂಬಂಧ ಅಥವಾ ಋಣಾತ್ಮಕ ಸಂಬಂಧವನ್ನು ನಾವಿಲ್ಲಿ ಕಾಣಬಹುದು. ಓಕೆನಾ? ಇಷ್ಟು ಈ ಉಳಿತಾಯ ಮತ್ತು ಹೂಡಿಕೆಯನ್ನು ಎರಡೂ ನಾವೇನು ಮಾಡ್ಬೋದು, ಬಳಸಿಕೊಂಡು ಇವೆರಡೂ ಸಮಾನವಾಗಿದ್ದಾಗ ನಾವು ಸಮತೋಲನ ಉದ್ಯೋಗವನ್ನು ನಿರ್ಧಾರವನ್ನು ಮಾಡಬಹುದು ಎಂಬುದನ್ನು ಈ ಮುಂದಿನ ಸ್ಲೈಡ್ ಒಳಗೆ ನಾವು ನಿಮಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಇಲ್ಲಿ ನೋಡಿರಿ, ರೇಖಾಚಿತ್ರದ ಮೂಲಕ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಬೋದು. OY ಅಕ್ಷದಲ್ಲಿ ನಾವೇನು ಮಾಡೀವಿ, OY ಅಕ್ಷದಲ್ಲಿ ಬಡ್ಡಿ ದರವನ್ನು ಬಿಂಬಿಸಲಾಗಿದೆ. ಇನ್ನು OX ಅಕ್ಷದಲ್ಲಿ ಉಳಿತಾಯ ಮತ್ತು ಹೂಡಿಕೆಯನ್ನು ನಾವಿಲ್ಲಿ ಕಾಣಬಹುದು. ಈ OR ಬಡ್ಡಿ ದರ ಇದೆಯಲ್ಲ, ಇದು ಈ ಬಿಂದುವಿನಲ್ಲಿ ಈ ಉಳಿತಾಯದ ರೇಖೆ ಮತ್ತು ಹೂಡಿಕೆ ರೇಖೆ ಎರಡೂ ಸದ್ದಿಸುವುದರ ಮೂಲಕ ಸಮತೋಲನವನ್ನು ಸಾಧಿಸಿವೆ. SS ರೇಖೆ ಇದೆಯಲ್ಲ, ಇದು ಉಳಿತಾಯದ ರೇಖೆ ಆಗಿದೆ. ಇನ್ನು I ರೇಖೆ ಇದೆಯಲ್ಲ, ಇದು ಹೂಡಿಕೆಯ ರೇಖೆ ಆಗಿದೆ. ಈ ಎರಡು ರೇಖೆಗಳು ಈ ಬಿಂದುವಿನಲ್ಲಿ ಸಂಧಿಸುವುದರ ಮೂಲಕ ಸಮತೋಲನವನ್ನು ಸಾಧಿಸಿದೆ. ಇಲ್ಲಿ ಬಡ್ಡಿ ದರ ಹೆಚ್ಚಳವಾದಾಗ ಏನಾಗ್ತದೆ, ಬಡ್ಡಿ ದರ ಕಡಿಮೆ ಆದಾಗ ಏನಾಗ್ತದೆ ಎಂಬುದನ್ನು ನಾವು ರೇಖಾಚಿತ್ರದಲ್ಲಿ ಗಮನಿಸಬಹುದು. ಬಡ್ಡಿ ದರ ಏನಾದರೂ ORದಿಂದ OR1ಗೆ ಹೆಚ್ಚಳವಾತಂತಂದ್ರೆ ಆವಾಗ ಬಡ್ಡಿ ದರ ಹೆಚ್ಚಳವಾದಾಗ ಉಳಿತಾಯ ಮಾಡುವಂಥ ಸಾಮರ್ಥ್ಯ N1ನಿಂದ ಉಳಿತಾಯ ಮಾಡುವಂಥ ಸಾಮರ್ಥ್ಯ ಇಲ್ಲಿ ನೋಡಿರಿ, ಏನಾದರೂ ಬಡ್ಡಿ ದರ ಏನಾದರೂ R1ಗೆ ಹೆಚ್ಚಳವಾತಂತಂದ್ರೆ ಉಳಿತಾಯ ಮಾಡುವಂಥ ಸಾಮರ್ಥ್ಯ ಇಲ್ಲಿ ನೋಡಿರಿ N ನಿಂದ N2ಗೆ ಹೆಚ್ಚಳವಾಗ್ತದೆ. ಯಾವ ಸಾಮರ್ಥ್ಯ? ಉಳಿತಾಯವನ್ನು ಮಾಡುವಂಥ ಸಾಮರ್ಥ್ಯ. ಇಲ್ಲಿ ನೋಡ್ರಿ, ಉಳಿತಾಯ ಮಾಡುವಂಥ ಸಾಮರ್ಥ್ಯ ಬಡ್ಡಿ ದರ ಹಿನ್ನೆಲೆ ಹೆಚ್ಚಳ ಆತಂತಂದ್ರೆ ಆಗ ಉಳಿತಾಯ ಮಾಡುವಂಥ ಸಾಮರ್ಥ್ಯ ONನಿಂದ ON2ಗೆ ಹೆಚ್ಚಳ ಆಗ್ತದೆ. ಅದಕ್ಕೆ ಅಪೋಸಿಟ್ ಆಗಿ ಏನಾದರೂ ಬಡ್ಡಿ ದರ ಏನಾದರೂ OR1ನಿಂದ ORಗೆ ಕಡಿಮೆ ಆತಂತಂದ್ರೆ ಆವಾಗ ಉಳಿತಾಯ ಮಾಡುವಂಥ ಸಾಮರ್ಥ್ಯ Nನಿಂದ N1ಗೆ ಕಡಿಮೆಗೊಳ್ಳುತ್ತದೆ. ನೋಡಿ, ಬಡ್ಡಿ ದರ ಹೆಚ್ಚಿಗೆ ಆದರೆ ಉಳಿತಾಯ ಮಾಡುವಂಥ ದರ ಹೆಚ್ಚಳವಾಗ್ತದೆ, ಬಡ್ಡಿ ದರ ಕಡಿಮೆ ಆದರೆ ಉಳಿತಾಯ ಕಡಿಮೆ ಆಗುವಂಥ ಒಂದು ಸನ್ನಿವೇಶವನ್ನು ನಾವಿಲ್ಲಿ ರೇಖಾಚಿತ್ರದಲ್ಲಿ ಸ್ಪಷ್ಟವಾಗಿ ನೋಡ್ಬೋದು. ಹೀಗಾಗಿ ಬಡ್ಡಿ ದರ ಮತ್ತು ಉಳಿತಾಯದ ನಡುವೆ ಎಂಥ ಸಂಬಂಧವನ್ನು ಕಾಣ್ತೇವೆ ನಾವು? ನೇರವಾದ ಸಂಬಂಧವನ್ನು ಕಾಣ್ತೇವೆ. ಇದು ಒಂದು ಸಂಬಂಧ ಆಯಿತು. ಇನ್ನು ಬಡ್ಡಿ ದರ ಹೆಚ್ಚಳವಾದಾಗ ಹೂಡಿಕೆ ಏನಾಗ್ತದೆ ನೋಡೋಣ. ಬಡ್ಡಿ ದರ ORನಿಂದ OR1ಗೆ ಹೆಚ್ಚಳವಾತಂತಂದ್ರೆ
ಬಡ್ಡಿ ದರ ಹೆಚ್ಚಳಾತಂತಂದ್ರೆ ಹೂಡಿಕೆ ಮಾಡುವಂಥ ಪ್ರಮಾಣ ಕಡಿಮೆ ಆಗ್ತದೆ. ಎನ್ನಿಂದ N1ಗೆ ಹೂಡಿಕೆ ಮಾಡುವಂಥ ಪ್ರಮಾಣ ಏನಾಗತ್ತಿ ಕಡಿಮೆ ಆಗ್ತದೆ. ಯಾಕೆ ಬಡ್ಡಿ ದರ ಹೆಚ್ಚಳವಾದಾಗ ಹೂಡಿಕೆ ಸಾಮರ್ಥ್ಯ ಕಡಿಮೆ ಆಗ್ತದೆ. ಅದಕ್ಕೆ ಅಪೋಸಿಟ್ ಆಗಿ ಬಡ್ಡಿ ದರ ಏನಾದರೂ R1ನಿಂದ Rಗೆ ಕಡಿಮೆ ಆತಂತಂದ್ರೆ ಆವಾಗ ಹೂಡಿಕೆ ಮಾಡುವಂಥ ಸಾಮರ್ಥ್ಯ Nನಿಂದ N1ಗೆ ಹೆಚ್ಚಳಗೊಳ್ಳುತ್ತದೆ ಎಂಬುದನ್ನು ಈ ರೇಖಾಚಿತ್ರದಲ್ಲಿ ನಾವೇನು ಮಾಡ್ಬೋದು ಸ್ಪಷ್ಟವಾಗಿ ತಿಳಿದುಕೊಳ್ಬೋದು. ಅದಕ್ಕಾಗಿ ನಮಗೆ ಹೆಚ್ಚಿಗೆನೂ ಬೇಡ ಕಡಿಮೆನೂ ಬೇಡ ಅಂತಂದ್ರೆ ಈ ಬಿಂದು ಏನಿದೆಯಲ್ಲ ಈ ಬಿಂದುವಿನಲ್ಲಿ S ಮತ್ತು I ರೇಖೆ ಎರಡೂ ರೇಖೆಗಳು ಸಂಧಿಸುವುದರ ಮೂಲಕ ಈ ಬಿಂದುವಿನಲ್ಲಿ ಸಮತೋಲನವನ್ನು ಸಾಧಿಸಬಹುದು ಎಂಬುದು ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತದ ಒಂದು ಪರಿಕಲ್ಪನೆ ಆಗಿದೆ. ಈ ಒಂದು ರೇಖಾಚಿತ್ರದ ವಿವರಣೆಯನ್ನು ಇಲ್ಲಿ ಕೊಡಲಾಗಿದೆ. ನೀವು ಎಕ್ಸಾಮ್ ಒಳಗೆ ಬರೆದುಕೊಂಡು ಉತ್ತರವನ್ನು ಬರೀಬಹುದು. ಇನ್ನು ಆರ್ಥಿಕತೆಯಲ್ಲಿರುವಂಥ ನಿರುದ್ಯೋಗವನ್ನು ನಿವಾರಣೆ ಮಾಡಲು ಕೆಲವೊಂದು ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಪರಿಹಾರವನ್ನು ಕೊಟ್ಟಿದ್ದಾರೆ. ಅವ್ಯಾವ ಎಂಬುದನ್ನು ನಾವಿಲ್ಲಿ ಒಂದೊಂದಾಗಿ ಚರ್ಚೆಯನ್ನು ಮಾಡಬೇಕು. ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತ ಪ್ರಕಾರ ಅರ್ಥವ್ಯವಸ್ಥೆಯಲ್ಲಿ ಯಾವಾಗಲೂ ಪೂರ್ಣೋದ್ಯೋಗ ನೆಲೆಸಿರುತ್ತದೆ. ಈಗಾಗಲೇ ಹೇಳಿದ್ದೇನೆ. ಪೂರೈಕೆಯು ಬೇಡಿಕೆಗೆ ಸಮನಾಗಿರುವುದರಿಂದ ಅರ್ಥವ್ಯವಸ್ಥೆಯಲ್ಲಿ ಸ್ವಯಂಚಾಲಿತ ಹೊಂದಾಣಿಕೆಯ ಮೂಲಕ ಪೂರ್ಣೋದ್ಯೋಗವು ಸ್ಥಾಪಿಸಲ್ಪಡುತ್ತದೆ ಎಂಬುದು ಸಾಂಪ್ರದಾಯ ಪಂಥದ ವಾದವಾಗಿದೆ. ಏನು ಪೂರೈಕೆಯು ಬೇಡಿಕೆಗೆ ಸಮನಾಗಿರುವುದರಿಂದ ಅರ್ಥವ್ಯವಸ್ಥೆಯಲ್ಲಿ ಸ್ವಯಂಚಾಲಿತ ಹೊಂದಾಣಿಕೆಯ ಮೂಲಕ ಪೂರ್ಣೋದ್ಯೋಗ ಸಾಧಿಸಲು ಸಾಧ್ಯ ಆಗ್ತದೆ ಎಂಬುದು ಸಾಂಪ್ರದಾಯ ಪಂಥದ ಒಂದು ಕಲ್ಪನೆ ಆಗಿದೆ. ಒಂದು ವೇಳೆ ಏನಾದರೂ ಆರ್ಥಿಕತೆಯು ನಿರುದ್ಯೋಗ ಸಂಭವಿಸಿದರೆ ಅದು ಕೇವಲ ತಾತ್ಕಾಲಿಕವಾಗಿ ಇರುತ್ತದೆ ಎಂಬುದು. ಹೀಗಾಗಿ ಆ ತಾತ್ಕಾಲಿಕವಾಗಿರುವಂಥ ನಿರುದ್ಯೋಗವನ್ನು ನಿವಾರಣೆ ಮಾಡಲು ಕೆಲವೊಂದು ಕ್ರಮಗಳನ್ನು ಈ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ತಿಳಿಸಿಕೊಟ್ಟಿದ್ದಾರೆ. ಆ ನಿರುದ್ಯೋಗವನ್ನು ಹೋಗಲಾಡಿಸಲು ಏನು ಸಮಸ್ಯೆ ಅಥವಾ ಏನು ಕಾರಣ ಅದಾವ ಅಂತೇಳಿ ಇಲ್ಲಿ ನಾವು ಒಂದೊಂದಾಗಿ ಚರ್ಚೆಯನ್ನು ಮಾಡಬೇಕು. ಈ ನಿರುದ್ಯೋಗವನ್ನು ಹೋಗಲಾಡಿಸಲು ಇರುವಂಥ ಒಂದನೆಯ ಸೊಲ್ಯೂಷನ್ನು ಕೂಲಿಯನ್ನು ಕಡಿತ ಮಾಡೋದು, ವೇಜ್ ಕಟ್ ಅಂತ ಕರೀತಾರೆ. ಏನು ಕೂಲಿಯನ್ನು ಕಡಿಮೆ ಮಾಡುವುದರ ಮೂಲಕ ನಿರುದ್ಯೋಗವನ್ನು ಹೋಗಲಾಡಿಸಬಹುದು ಎಂಬುದು ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತದ ಒಂದು ಸಾರಾಂಶ ಆಗಿದೆ. ಕೂಲಿಯನ್ನು ಕಡಿಮೆ ಮಾಡುವುದರ ಮೂಲಕ ನಿರುದ್ಯೋಗವನ್ನು ಹೋಗಲಾಡಿಸಬಹುದು ಎಂಬುದು ACPಗೂ ಅವರು ತಮ್ಮ ಸಿದ್ಧಾಂತದಲ್ಲಿ ಕೂಲಿ ಕಡಿತ ನೀತಿಯನ್ನು ಪ್ರತಿಪಾದನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ಯಾರ. ಇದ್ರ ಬಗ್ಗೆ ಮುಂದಿನ ತರಗತಿ ಒಳಗೆ ACPಗೂ ಅವರ ಕೂಲಿ ಕಡಿತ ಸಿದ್ಧಾಂತವನ್ನು ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಇಲ್ಲಿ ನೋಡ್ರಿ, ACPಗೂ ಅವರ ದೃಷ್ಟಿಕೋನದಲ್ಲಿ ಕೂಲಿಯನ್ನು ಕಡಿಮೆ ಮಾಡಿದಾಗ ಏನು ನಾವು ಕಾರ್ಮಿಕರಿಗೆ ಏನು ಕೂಲಿ ಕೊಡ್ತೇವಲ್ಲ ಆ ಕೂಲಿಯನ್ನು ಕಡಿಮೆ ಮಾಡುವುದರಿಂದ ಆ ವಸ್ತುವನ್ನು ಉತ್ಪಾದನೆ ಮಾಡುವಂಥ ಮಾಲೀಕನಿಗೆ ಉತ್ಪಾದನೆ ವೆಚ್ಚ ಕಡಿಮೆ ಆಗ್ತದೆ. ಕೂಲಿ ದರವನ್ನು ಕಡಿಮೆ ಮಾಡುವುದರಿಂದ ವಸ್ತುವನ್ನು ಉತ್ಪಾದನೆ ಮಾಡುವಂಥ ಮಾಲೀಕನಿಗೆ ಉತ್ಪಾದನೆ ವೆಚ್ಚ ಕಡಿಮೆಯಾಗಿ ಉತ್ಪಾದನೆ ವೆಚ್ಚ ಕಡಿಮೆ ಆತಂದ್ರೆ ವಸ್ತುಗಳ ಬೆಲೆ ಏನಾಗ್ತಾವೆ ಕಡಿಮೆ ಆಗುವಂಥ ಸಂಭವ ಇರ್ತಾವೆ. ಒಂದು ಮೊದಲೇ ಕೂಲಿ ಕಡಿಮೆ ಮಾಡ್ತಾನೆ, ಕೂಲಿ ಕಡಿಮೆ ಮಾಡಿದ್ಮೇಲೆ ಉತ್ಪಾದನೆ ವೆಚ್ಚ ಕಡಿಮೆ ಆಗ್ತದೆ. ಉತ್ಪಾದನೆ ವೆಚ್ಚ ಕಡಿಮೆ ಆತಂತಂದ್ರೆ ವಸ್ತುಗಳ ಬೆಲೆ ಕೂಡ ಏನಾಗ್ತಾವೆ ಕಡಿಮೆ ಆಗ್ತಾವೆ. ಹೀಗೆ ವಸ್ತುಗಳ ಬೆಲೆ ಕಡಿಮೆ ಆದವು ಅಂತಂದ್ರೆ ಅವುಗಳ ಮಾರಾಟ ಪ್ರಮಾಣ ಏನಾಗ್ತದೆ ಅಧಿಕವಾಗಿ ಉಂಟಾಗ್ತದೆ. ಫಸ್ಟು ಕಡಿಮೆ ಮಾಡ್ತಾನೆ, ವೆಚ್ಚ ಕಡಿಮೆ ಆಗ್ತದೆ, ಬೆಲೆ ಕಡಿಮೆ ಆಗ್ತದೆ. ಬೆಲೆ ಕಡಿಮೆ ಆದಾಗ ಆ ವಸ್ತುಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗಿ ಆ ವಸ್ತುವಿನ ಮಾರಾಟ ಏನಾಗ್ತದೆ ಹೆಚ್ಚಳ ಆಗಿ ಆ ಉದ್ಯಮದ ಮಾಲೀಕನಿಗೆ ಅಥವಾ ಉತ್ಪಾದಕನಿಗೆ ಸಿಗುವಂಥ ಲಾಭದ ಪ್ರಮಾಣ ಹೆಚ್ಚಳ ಆಗ್ತದೆ. ಆ ಹೆಚ್ಚಿನ ಲಾಭ ಏನು ಸಿಗುತ್ತಲ್ಲ ಆ ಸಿಕ್ಕಂಥ ಲಾಭದ ಪರಿಣಾಮವಾಗಿ ಅನೇಕ ಉದ್ಯೋಗ ಅವಕಾಶಗಳು ಮತ್ತೆ ಏನಾಗ್ತಾವೆ ಆರ್ಥಿಕತೆಯೊಳಗೆ ಲಭ್ಯವಾಗ್ತವೆ. ಯಾಕಂದ್ರೆ ಬಂದಂಥ ಲಾಭವನ್ನು ಮತ್ತೆ ಪುನಃ ಹೂಡಿಕೆ ಮಾಡುವುದರ ಮೂಲಕ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಯನ್ನು ಮಾಡಬಹುದು ಎಂಬುದು ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತದ ಒಂದು ಕಲ್ಪನೆ ಆಗಿದೆ. ಈ ಒಂದು ಸಾರಾಂಶವನ್ನು ಒಂದು ರೇಖಾಚಿತ್ರದ ಮೂಲಕ ನಾವೇನು ಮಾಡಲಿ ಕೆಳಗಡೆ ವಿವರಣೆಯನ್ನು ಮಾಡೋಣ. ನೋಡಲಿ, ರೇಖಾಚಿತ್ರದಲ್ಲಿ OYXದಲ್ಲಿ ಕೂಲಿ ದರವನ್ನು, ಇದು ಕೂಲಿ ದರ, ಇಲ್ಲಿ ಉದ್ಯೋಗ ಪ್ರಮಾಣವನ್ನು ಬಿಂಬಿಸಲಾಗಿದೆ. ಈ SS ಮತ್ತು DD ರೇಖೆ, ಬೇಡಿಕೆ ಮತ್ತು ಪೂರೈಕೆ ರೇಖೆ ಅಂತ ಏನು ಕರಿತೇವಲ್ಲ, ಈ ಎರಡು ರೇಖೆಗಳು ಈ ಬಿಂದುವಿನಲ್ಲಿ ಸಂಧಿಸುವುದರ ಮೂಲಕ ಸಮತೋಲನ ಉದ್ಯೋಗವನ್ನು ಸಾಧಿಸಿವೆ. ಒಂದು ವೇಳೆ ಏನಾದರೂ ಕೂಲಿಯ ದರ ಏನಾದರೂ
OW ಇಂದ OW1ಗೆ ಹೆಚ್ಚಳವಾತಂದ್ರೆ, ಕೂಲಿ ದರ ಹೆಚ್ಚಳವಾತಂತಂದ್ರೆ ಆವಾಗ ಕಾರ್ಮಿಕರ ಪೂರೈಕೆ ಪ್ರಮಾಣ ಹೆಚ್ಚಳವಾಗುವುದರ ಮೂಲಕ ನಿರುದ್ಯೋಗ ಸಂಭವಿಸಬಹುದು. ಕೂಲಿ ದರ ಹೆಚ್ಚಿಗೆ ಆತಂತಂದ್ರೆ ಅದಕ್ಕೆ ಬದಲಾಗಿ ಕೂಲಿ ದರ ಏನಾದರೂ ಕಡಿಮೆ ಆತಂದ್ರೆ ಆವಾಗ ಕಾರ್ಮಿಕರ ಪ್ರಮಾಣ ಕಡಿಮೆಗೊಳ್ತದೆ. ಅದಕ್ಕೆ ಅಪೋಸಿಟ್ ಆಗಿ ಕೂಲಿ ದರ ಹೆಚ್ಚಳ ಆತಂತಂದ್ರೆ ಆವಾಗ ಕಾರ್ಮಿಕರ ಬೇಡಿಕೆ ಕಡಿಮೆ ಆಗ್ತದೆ. ಕೂಲಿ ದರ ಕಡಿಮೆ ಆತಂದ್ರೆ ಕಾರ್ಮಿಕರ ಬೇಡಿಕೆ ಹೆಚ್ಚಳವಾಗ್ತದೆ ಎಂಬುದು ರೇಖಾಚಿತ್ರದಲ್ಲಿ ಐತಿ. ಈಗ ನಮಗೂ ಹೆಚ್ಚಿಗೆ ಬೇಡ ಕಡಿಮೆ ಬೇಡ ಅಂತಂದ್ರೆ ಈ ಬಿಂದುವಿನಲ್ಲಿ ಸಮತೋಲನವನ್ನು ಸಾಧಿಸುವುದರ ಮೂಲಕ ನಾವೇನು ಮಾಡ್ಬೋದು, ನಿರುದ್ಯೋಗವನ್ನು ಹೋಗಲಾಡಿಸಬಹುದು ಎಂಬುದು ಸಾಂಪ್ರದಾಯಿಕ ಪಂಥದ ಒಂದು ಕಲ್ಪನೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆ ನಿಮಗೆ ಸಂಪೂರ್ಣವಾಗಿ ಇಲ್ಲಿ ಕೊಡಲಾಗಿದೆ. ಆ ರೇಖಾಚಿತ್ರದ ವಿವರಣೆಯನ್ನು ನೀವು ತಿಳಿದುಕೊಂಡು ಎಕ್ಸಾಮ್ ಒಳಗೆ ಉತ್ತರವನ್ನು ಬರೀಬೋದು. ಇನ್ನು ನಿರುದ್ಯೋಗವನ್ನು ನಿವಾರಣೆ ಮಾಡಲು ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತ ನೀಡುವಂಥ ಎರಡನೇ ಪರಿಕಲ್ಪನೆ ಯಾವುದು? ಬಡ್ಡಿ ದರದಲ್ಲಿ ಬದಲಾವಣೆಯನ್ನು ಮಾಡುವುದು. ಆರ್ಥಿಕತೆಯಲ್ಲಿ ಸ್ವಯಂ ಇಚ್ಛೆಯ ನಿರುದ್ಯೋಗವು ಅಸ್ತಿತ್ವದಲ್ಲಿದ್ದಾಗ ಉಳಿತಾಯವು ಹೂಡಿಕೆಗಿಂತ ಅಧಿಕವಾಗಿರುತ್ತದೆ. ನೋಡಿ, ಉಳಿತಾಯವು ಹೂಡಿಕೆಗಿಂತ ಅಧಿಕವಾಗಿರುತ್ತದೆ. ಅಂತಹ ಸಮಯದಲ್ಲಿ ಬಡ್ಡಿ ದರ ಕಡಿಮೆಯಾಗುತ್ತದೆ. ಈ ಸಂದರ್ಭದಲ್ಲಿ ಉಳಿತಾಯ ಕಡಿಮೆಯಾಗುತ್ತದೆ ಮತ್ತು ಹೂಡಿಕೆ ಪ್ರಮಾಣ ಹೆಚ್ಚಳ ಉತ್ತೇಜನ ಸಿಗ್ತದೆ. ಹೀಗಾಗಿ ಈ ಉಳಿತಾಯ ಮತ್ತು ಹೂಡಿಕೆಗಳ ನಡುವೆ ಸಮತೋಲನವನ್ನು ಏರ್ಪಟ್ಟು ಹಣವು ಪೂರ್ಣವಾಗಿ ಹೂಡಿಕೆಯಾಗುವುದರಿಂದ ಆರ್ಥಿಕ ಚಟುವಟಿಕೆಗಳು ವಿಸ್ತರಣೆಗೊಳ್ಳುವುದರ ಮೂಲಕ ಆರ್ಥಿಕತೆಯಲ್ಲಿ ಉದ್ಯೋಗಾವಕಾಶಗಳು ವಿಸ್ತರಣೆ ಆಗ್ತವೆ ಎಂಬುದು ಎರಡನೇ ಒಂದು ಸಾರಾಂಶ ಆಗಿದೆ. ಇನ್ನು ಬೆಲೆಯಲ್ಲಿ ಬದಲಾವಣೆ ಮಾಡುವುದರ ಮೂಲಕ ನಿರುದ್ಯೋಗವನ್ನು ನಿವಾರಣೆ ಮಾಡಬಹುದು ಅಂತೇಳಿ ಇನ್ನೊಂದು ಅಂಶ ಆಗಿದೆ. ಕೂಲಿ ದರವು ಪೂರ್ಣೋದ್ಯೋಗ ಪ್ರಮಾಣಕ್ಕಿಂತ ಹೆಚ್ಚಿಗೆ ಇದ್ದಾಗ ಹಣದ ಪೂರೈಕೆಯು ಹೆಚ್ಚಿಸಬೇಕು. ಆಗ ಸರಕು ಮತ್ತು ಸೇವೆಗಳ ಬೆಲೆಗಳು ಕೂಡ ಹೆಚ್ಚಳಗೊಂಡು ನೈಜ ಕೂಲಿ ದರ ಕೂಡ ಕುಸಿಯುತ್ತದೆ. ಇದರಿಂದ ಉತ್ಪಾದಕರಿಗೆ ಅಧಿಕ ಲಾಭ ದೊರೆಯುವುದರಿಂದ ಆರ್ಥಿಕತೆಯಲ್ಲಿನ ಉದ್ಯೋಗ ಮತ್ತು ಉತ್ಪನ್ನಗಳು ಪೂರ್ಣೋದ್ಯೋಗ ಮಟ್ಟದವರೆಗೆ ವಿಸ್ತರಣೆಗೊಳ್ಳಲು ಸಾಧ್ಯ ಆಗ್ತದೆ. ಈ ಬಡ್ಡಿ ಬೆಲೆಯಲ್ಲಿ ಕೂಡ ಬದಲಾವಣೆ ಮಾಡುವುದರ ಮೂಲಕ ಆರ್ಥಿಕತೆಯಲ್ಲಿ ನಾವೇನು ನಿವಾರಣೆ ಮಾಡ್ಬೋದು, ಈ ನಿರುದ್ಯೋಗವನ್ನು ನಿವಾರಣೆಯನ್ನು ಮಾಡ್ಬೋದು. ಕೊನೆಗೆ ಸಂಪ್ರದಾಯ ಉದ್ಯೋಗ ಸಿದ್ಧಾಂತದ ಕೆಲವೊಂದು ಟೀಕೆಗಳದಾವು. ಆ ಟೀಕೆಗಳ ನಾವು ಅಧ್ಯಯನವನ್ನು ಮಾಡಬೇಕು. ಮೊದಲನೇ ಟೀಕೆ, JB ಸೇರವರ ಮಾರುಕಟ್ಟೆ ನಿಯಮವನ್ನು ನಾವು ಟೀಕೆಗೆ ಒಳಪಟ್ಟಿದ್ದೇವೆ. ಪೂರ್ಣೋದ್ಯೋಗದ ಕಲ್ಪನೆ ಅವಾಸ್ತವಿಕವಾದದ್ದು. ಉಳಿತಾಯವು ಹೂಡಿಕೆಗೆ ಸಮನಾಗಿರುವುದಿಲ್ಲ. ಉಳಿತಾಯ ಮತ್ತು ಹೂಡಿಕೆಗಳ ನಡುವೆ ಸಮಾನತೆಯನ್ನು ಬಡ್ಡಿ ದರ ಕಾಯ್ದುಕೊಳ್ಳುವುದಿಲ್ಲ. ಆಮೇಲೆ ಕೂಲಿ ದರ ಕಡಿತದ ಸಹ ಅವಾಸ್ತವಿಕ ಕಲ್ಪನೆಯಾಗಿದೆ. ಸಮಕಾಲೀನ ಸ್ಥಿತಿಗತಿಗಳಿಗೆ ಈ ಸಿದ್ಧಾಂತ ಸಮಂಜಸವಾಗಿಲ್ಲ. ಹಣವು ತಟಸ್ಥವಾಗಿರುತ್ತದೆ ಎಂಬ ಅಭಿಪ್ರಾಯ ಸರಿಯಾಗಿಲ್ಲ. ಆಮೇಲೆ ದೀರ್ಘಕಾಲೀನ ಸಮತೋಲನದ ಕಲ್ಪನೆ ಸರಿಯಲ್ಲ. ಓಕೆನಾ? ಇಷ್ಟು ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತದ ಸಾರಾಂಶ ಆಗಿದೆ. ಇದರಲ್ಲಿ ಸ್ಪೆಸಿಫಿಕ್ ಆಗಿ ನಿಮಗೆ ಎರಡು ಬರ್ತಾವೆ. JB ಸೇರವರ ಮಾರುಕಟ್ಟೆ ನಿಯಮ ಅಂತೇಳಿ ಅದರ ಬಗ್ಗೆ ವಿಡಿಯೋನ ಮಾಡಲಾಗಿದೆ. ಇನ್ನೊಂದು AC ಪಿಗೋರವರ ಬೆಲೆ ಮತ್ತು ಕೂಲಿ ಕಡಿತ ಸಿದ್ಧಾಂತ ಅಂತೇಳಿ ಮತ್ತೊಂದು ಬರ್ತದೆ. ಅದರ ಬಗ್ಗೆ ಮುಂದಿನ ತರಗತಿಯಲ್ಲಿ ನಿಮಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.